ಬಂಧುಗಳೇ ನಮಸ್ಕಾರ. ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೇಗಿದ್ದ ಮನುಷ್ಯ ಹೇಗೆ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಉದ್ಯಮಿ ಆಗಿರುವಂಥ ಬಿ ಆರ್ ಶೆಟ್ಟಿ ಅವರ ಹೆಸರನ್ನ ನಿಮ್ಮಲ್ಲಿ ಬಹುತೇಕರೆಲ್ಲರೂ ಕೂಡ ಕೇಳುತ್ತೀರಿ. ಅತಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಮನುಷ್ಯ, ಸಾವಿರಾರು ಜನರಿಗೆ ಉದ್ಯೋಗವನ್ನ ನೀಡಿದಂತಹ ಮನುಷ್ಯ, ಕೊಡುಗೈ ದಾನಿ ಅಂತಲೂ ಕೂಡ ಕರೆಸಿಕೊಳ್ತಾ ಇದ್ರು. ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂಥವರು ಬಿ ಆರ್ ಶೆಟ್ಟಿ. ಆದರೆ ಒಂದೇ ಒಂದು ಟ್ವೀಟ್ನಿಂದಾಗಿ ಅಷ್ಟು ಬೃಹತ್ತಾಗಿ ಕಟ್ಟಿದಂಥ ಸಾಮ್ರಾಜ್ಯ ಪತನ ಆಗಿಬಿಡುತ್ತೆ. ಕೊನೆಯದಾಗ ಪರಿಸ್ಥಿತಿ ಎಲ್ಲಿವರೆಗೆ ಬಂದುಬಿಡುತ್ತೆ ಅಂದರೆ 12,478 ಕೋಟಿ ಮೌಲ್ಯದ ಅವರ ಕಂಪನಿಯೊಂದನ್ನು ಒತ್ತಾಯಪೂರ್ವಕವಾಗಿ ಕೇವಲ 74 ರೂಪಾಯಿಗೆ ಮಾರಾಟ ಮಾಡುವಂತಹ ಪರಿಸ್ಥಿತಿ. ಈಗ ಮತ್ತೊಮ್ಮೆ ಬಿ ಆರ್ ಶೆಟ್ಟಿ ಅವರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಕಾರಣ, ದುಬೈನ ಕೋರ್ಟ್ ಬಿ ಆರ್ ಶೆಟ್ಟಿ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖ ಆದೇಶವನ್ನು ಹೊರಡಿಸಿದೆ. ನೀವು ಸುಳ್ಳಿನ ಸರಮಾಲೆಯನ್ನೇ ಹೆಣೆದಿದ್ದೀರಿ, ಹೀಗಾಗಿ SBI ಬ್ಯಾಂಕ್ಗೆ 408 ಕೋಟಿ ರೂಪಾಯಿಯನ್ನ ಕಟ್ಟಬೇಕು ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಬಿ ಆರ್ ಶೆಟ್ಟಿ ಅವರ ಹೆಸರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಅವರಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಹಾಗಾದರೆ ಬಿ ಆರ್ ಶೆಟ್ಟಿ ಯಾರು? ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಮನುಷ್ಯ ಅದಾದ ಬಳಿಕ ಪತನಗೊಂಡಿದ್ದು ಹೇಗೆ? ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇತ್ತೀಚೆಗೆ ಬಿ ಆರ್ ಶೆಟ್ಟಿ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿದ್ದರು. ಅವರಿಗೆ ಸಂಬಂಧಪಟ್ಟಂತ ವಿಡಿಯೋ ವೈರಲ್ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿರಬಹುದು. 2015 ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದುಬೈಗೆ ಅತ್ಯಂತ ಭವ್ಯವಾಗಿ ಸ್ವಾಗತಿಸಿ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರು ಬಿ ಆರ್ ಶೆಟ್ಟಿ. ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ, 2022 ಸಂದರ್ಭದಲ್ಲಿ ಈ ಮಂಗಳೂರು ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮಕ್ಕೆ ಬಿ ಆರ್ ಶೆಟ್ಟಿ ಅವರು ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಒಳಗಡೆ ಬಿಡಲೇ ಇಲ್ಲ. ಅವ್ರನ್ನ ಒಂದಷ್ಟು ಹೊತ್ತುಗಳ ಕಾಲ ಸತಾಯಿಸಲಾಯಿತು. ಅದಾದ ನಂತರ ಹೇಗೋ ಒದ್ದಾಡಿ ಬಿ ಆರ್ ಶೆಟ್ಟಿ ಅವರು ಆ ಕಾರ್ಯಕ್ರಮದ ಒಳಗಡೆ ಹೋಗ್ತಾರೆ. ಆಗ ಸಾಕಷ್ಟು ವೈರಲ್ ಆಗಿತ್ತು. ನೋಡಿ, ಅವತ್ತಿನ ದಿನ ಆ ಮನುಷ್ಯ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆದರೆ ಇವತ್ತು ತಮ್ಮ ಹುಟ್ಟೂರಿನ ಭಾಗದಲ್ಲಿ ಪ್ರಧಾನಿಯವರ ಕಾರ್ಯಕ್ರಮಕ್ಕೆ ಎಂಟರ್ ಆಗೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ನೋಡಿ, ಮನುಷ್ಯನ ಪರಿಸ್ಥಿತಿ ಹೇಗಾಗಿ ಬಿಡುತ್ತೆ ಎನ್ನುವ ರೀತಿಯಲ್ಲಿ. ಹಾಗಾದ್ರೆ ಸಾಮ್ರಾಜ್ಯವನ್ನ ಕಟ್ಟಿದ್ದು ಹೇಗೆ? ಅದಾದ ಬಳಿಕ ಏನಾಯ್ತು? ಒಂದಷ್ಟು ವಿವರವನ್ನ ನೋಡ್ತಾ ಹೋಗೋಣ. ಯಾಕಂದ್ರೆ ಇದರಿಂದ ನಾವು ಕೂಡ ಪಾಠ ಕಲಿಯೋದು ಸಾಕಷ್ಟು ಇರುತ್ತೆ. ನೀವೆಲ್ಲರೂ ಇಷ್ಟಪಟ್ಟ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ. ಈ ಬಾರಿ ಕೇವಲ 45,700 ರೂಪಾಯಿಗೆ ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ಸ್ಟ್ಯಾಚ್ಯೂ ಆಫ್ ಯುನಿಟಿ 7 ದಿನಗಳ ಕಾಲ ಓಡಾಡಬಹುದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ. ಹೊರಡುವ ದಿನ ಇದೇ ನವೆಂಬರ್ 25. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ. ಬಂಧುಗಳೇ, ಬಿ ಆರ್ ಶೆಟ್ಟಿ ಮೂಲತಃ ಉಡುಪಿಯ ಕಾಪುವಿನವರು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವರು ಬಿ ಆರ್ ಶೆಟ್ಟಿ. ಆದರೆ ಬಾಲ್ಯದಿಂದಲೂ ಕೂಡ ವಿಪರೀತವಾದಂಥ ಉತ್ಸಾಹ, ಏನಾದರೂ ಮಾಡಬೇಕು ಎನ್ನುವಂಥ ಛಲ ಬಿ ಆರ್ ಶೆಟ್ಟಿ ಅವರಿಗೆ ಇರುತ್ತೆ. ಆರಂಭದಲ್ಲಿ ಸ್ಥಳೀಯ ರಾಜಕಾರಣದಲ್ಲಿ ಅವರು ಗುರುತಿಸ್ಕೊಳ್ತಾರೆ. ಜನಸಂಘದಲ್ಲಿ, ಅಂದರೆ ಈಗಿನ BJP ಇದೆಯಲ್ಲ, ಅದರಿಂದ ಸ್ಥಳೀಯ ಚುನಾವಣೆಗೆ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. 2 ಬಾರಿ ಆಯ್ಕೆ ಕೂಡ ಆಗ್ತಾರೆ. ರಾಜಕೀಯದಲ್ಲಿ ಏನಾದರೂ ಮಾಡಬೇಕು ಎನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಕೂಡ ಬಿ ಆರ್ ಶೆಟ್ಟಿ ಆ ದಿನದಲ್ಲೇ ಹೊಂದಿರ್ತಾರೆ. ಹೀಗಿರುವಾಗಲೇ ಅವರ ತಂಗಿ ಮದುವೆಗೆ ಅಂತ ಸಾಲ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಸಾಲವನ್ನ ರೀಪೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾನು ಹೊರಗಡೆ ಹೋಗಿ ಹೆಚ್ಚಿನ ದುಡಿಮೆಯನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಆ ಸ್ಥಳೀಯ ರಾಜಕಾರಣ ಅದೆಲ್ಲದಕ್ಕೂ ಕೂಡ ಗುಡ್ ಬೈ ಹೇಳಿ ಸೀದಾ ಅವರು ದುಬೈ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸಾಕಷ್ಟು ಮಂದಿ ಕರಾವಳಿ ಭಾಗದಲ್ಲಿ ದುಬೈ ಕಡೆಗೆ ಕನಸನ್ನ ಹೊತ್ತು ಪ್ರಯಾಣವನ್ನ ಮಾಡ್ತಾರೆ. ಒಂದಷ್ಟು ಮಂದಿ ಸಕ್ಸಸ್ ಆಗ್ತಾರೆ, ಒಂದಷ್ಟು ಮಂದಿ ಫೇಲ್ಯೂರ್ ಆಗ್ತಾರೆ. ಇವರು ಕೂಡ ದೊಡ್ಡ ಯಶಸ್ಸನ್ನ ಕಾಣುವಂತ ಅದಮ್ಯ ಉತ್ಸಾಹದಿಂದ ಸೀದಾ ದುಬೈ ಕಡೆಗೆ ಹೋಗ್ತಾರೆ. ಆಗ ದುಬೈಗೆ ಹೋಗುವಂತ ಸಂದರ್ಭದಲ್ಲಿ ಇವರ ಜೇಬಿನಲ್ಲಿ ಇದ್ದಿದ್ದು ಕೇವಲ 610 ರೂಪಾಯಿ ಮಾತ್ರ. ಅಂದ್ರೆ ಏನೂ ಇಲ್ಲದೆ ಸೀದಾ ದುಬೈ ಕಡೆಗೆ ಹೋದಂತ ಮನುಷ್ಯ ಅಂದ್ರೆ ಅದು ಬಿ ಆರ್ ಶೆಟ್ಟಿ. ಆರಂಭದಲ್ಲಿ ಅಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸವನ್ನ ಆರಂಭಿಸಿ ಬಿಡ್ತಾರೆ. ಬಹಳ ಕಷ್ಟಪಟ್ಟು ಕೆಲಸವನ್ನ ಪಡಿತಾರೆ. ಅದಾದ ಬಳಿಕ ಬಹಳ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾರೆ. ಡೋರ್ ಟು ಡೋರ್ ವಿಸಿಟ್ ಮಾಡಿ ಅವರು ಮೆಡಿಸನ್ ಅನ್ನ ಸೇಲ್ ಮಾಡ್ತಿರ್ತಾರೆ. ಆಗ ಮೆಡಿಸನ್ ಬಗ್ಗೆ
ಒಂದು ಹಂತಕ್ಕೆ ಅವರಿಗೆ ನಾಲೆಜ್ ಎಲ್ಲವೂ ಕೂಡ ಬೆಳೆಯೋದಕ್ಕೆ ಶುರುವಾಗುತ್ತೆ. ಮೊದಲೇ ಉತ್ಸಾಹ ಇದ್ದ ಕಾರಣಕ್ಕಾಗಿ ಈ ಮೆಡಿಸನ್ ಬಗ್ಗೆ ನಾಲೆಜ್ ಕೂಡ ಬಂದಂತಹ ಕಾರಣಕ್ಕಾಗಿ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ದುಡಿಮೆ ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಅದಾದ ನಂತರ ಇಲ್ಲಿ ದುಬೈನಲ್ಲಿ ಏನಾದರೂ ಮಾಡಬೇಕು ಎನ್ನುವಂಥ ಹಠದಿಂದ ಸಣ್ಣದಾಗಿ ಒಂದು ಕ್ಲಿನಿಕ್ ಅನ್ನು ಆರಂಭಿಸ್ತಾರೆ. ನ್ಯೂ ಮೆಡಿಕಲ್ ಸೆಂಟರ್ ಅಂತೇಳಿ ಹೆಸರನ್ನು ಇಡ್ತಾರೆ, NMC. ಈಗ ಅದರ ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಆಗ ಅದರ ಹೆಸರು ಯಾರಿಗೂ ಕೂಡ ಗೊತ್ತಿರದ ರೀತಿಯಲ್ಲಿ ಇರುತ್ತೆ, ಒಂದು ಸಣ್ಣದಾಗಿರುವಂಥ ಕ್ಲಿನಿಕ್. ಆ ಕ್ಲಿನಿಕ್ಗೆ ಮೊದಲ ಡಾಕ್ಟರ್ ಯಾರು ಅಂದರೆ, ಅಥವಾ ಇದ್ದಂಥ ಏಕೈಕ ಡಾಕ್ಟರ್ ಯಾರು ಅಂದರೆ ಇವರ ಪತ್ನಿಯೇ. ಸಣ್ಣದಾಗಿ ಶುರುವಾಯಿತು. ಬರ್ತಾ 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 ನೋಡ್ತಾ ಇದ್ದ ಹಾಗೆ ಸಕ್ಸಸ್ ಆರಂಭ ಆಗಿಯೇ ಬಿಡುತ್ತೆ. UAEನಲ್ಲಿ ಆಗ ಫಸ್ಟ್ ಪ್ರೈವೇಟ್ ಹೆಲ್ತ್ ಕೇರ್ ಸೆಂಟರ್ ಅಂತ ಅದು ಅನಿಸ್ಕೊಳ್ಳುತ್ತೆ. ಬೆಸ್ಟ್ ಹೆಲ್ತ್ ಸರ್ವಿಸ್ ಕಾರಣಕ್ಕಾಗಿ ನಿಧಾನಕ್ಕೆ ಜನರ ಗಮನ ಸೆಳೆಯೋದಕ್ಕೆ ಆರಂಭ ಆಗಿಬಿಡುತ್ತೆ. ಕಡಿಮೆ ದರದಲ್ಲಿ ಬೆಸ್ಟ್ ಹೆಲ್ತ್ ಸರ್ವಿಸ್ ಅನ್ನು ಕೊಡ್ತಾ ಇರ್ತಾರೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಆ NMCಯ ಶಾಖೆಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆರಂಭದಲ್ಲಿ ಸಣ್ಣ ಕೋಣೆಯಲ್ಲಿ ಒಬ್ಬರೇ ಡಾಕ್ಟರ್ನ ಮೂಲಕ ಆರಂಭ ಆದಂಥ NMC ತುಂಬ ಶಾರ್ಟ್ ಪೀರಿಯಡ್ನಲ್ಲಿ ಲಾರ್ಜೆಸ್ಟ್ ಪ್ರೈವೇಟ್ ಹೆಲ್ತ್ ಕೇರ್ ಅಂತ ಅನಿಸಿಕೊಳ್ಳುತ್ತೆ. ಒಂದು ವರ್ಷಕ್ಕೆ 40 ಲಕ್ಷಕ್ಕೂ ಅಧಿಕ ಮಂದಿಗೆ ಟ್ರೀಟ್ಮೆಂಟನ್ನು ಕೂಡ ಅದರಲ್ಲಿ ಕೊಡಲಾಗ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಫೇಮಸ್ ಆಗೋದಕ್ಕೆ ಶುರುವಾಗುತ್ತೆ. ಬರ್ತಾ ಬರ್ತಾ UAEನ ಬೇರೆ ಬೇರೆ ನಗರಗಳಲ್ಲೂ ಕೂಡ ಇವರ ಶಾಖೆಗಳಲ್ಲೂ ಕೂಡ ಆರಂಭ ಆಗೋದಕ್ಕೆ ಶುರುವಾಗುತ್ತೆ. ಎಲ್ಲೆಲ್ಲಿ ಬ್ರಾಂಚಸ್ಗಳನ್ನು ಓಪನ್ ಮಾಡೋದಕ್ಕೆ ಸಾಧ್ಯವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬ್ರಾಂಚಸ್ಸನ್ನು ಓಪನ್ ಮಾಡ್ತಾರೆ. ಅದಾದ ಬಳಿಕ ಅದು UAEಯನ್ನು ಬಿಟ್ಟು ಸುತ್ತಮುತ್ತ ದೇಶಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಬಿಡುತ್ತೆ. ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ NMCಯ ಬ್ರಾಂಚಸ್ಗಳು ಓಪನ್ ಆಗುತ್ತೆ. ಹೀಗಿರುವಾಗಲೇ ಮತ್ತೊಂದು ಬಿಸ್ನೆಸ್ ಅನ್ನು ಕೂಡ ಶುರು ಮಾಡ್ತಾರೆ. ಆಗ ಏನು ಮಾಡ್ತಾರೆ, ದುಬೈನಲ್ಲಿ ದುಡಿಮೆ ಮಾಡಿದಂಥವರು ತಮ್ಮ ತಾಯ್ನಾಡಿಗೆ ದುಡ್ಡು ಕಳಿಸ್ಬೇಕು ಅಂದಾಗ ಬಹಳ ಒದ್ದಾಡ್ತಾ ಇರ್ತಾರೆ. ಬ್ಯಾಂಕ್ಗಳ ಮುಂದೆ ಸರತಿ ಸಾಲ ನಿಲ್ಲುವಂಥ ಪರಿಸ್ಥಿತಿ ಇರುತ್ತೆ. ಆಗ UAE ಎಕ್ಸ್ಚೇಂಜ್ ಅಂತ ಹೇಳಿ ಆರಂಭಿಸ್ತಾರೆ. 1980 ಸುಮಾರಿಗೆ ಕರೆನ್ಸಿ ಎಕ್ಸ್ಚೇಂಜ್ ಅಥವಾ ಈ ಮನಿ ಟ್ರಾನ್ಸ್ಫರ್ ಸಂಸ್ಥೆಯನ್ನು ಓಪನ್ ಮಾಡ್ತಾರೆ. ಈ ಮೂಲಕ ಬಹಳ ಕಡಿಮೆ ದರದಲ್ಲಿ ಅಲ್ಲೂ ಕೂಡ ಸರ್ವಿಸನ್ನು ಕೊಡೋದಕ್ಕೆ ಆರಂಭಿಸಿ ಬಿಡ್ತಾರೆ. ಅದು ಕೂಡ ಇವರ ಕೈ ಹಿಡಿದು ಬಿಡುತ್ತೆ. ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂಥ ಪರಿಸ್ಥಿತಿ. ಅದರ ಬ್ರಾಂಚಸ್ಗಳು ಕೂಡ ಜಾಸ್ತಿ ಆಗೋದಕ್ಕೆ ಆರಂಭ ಆಗುತ್ತೆ. ಇದರ ನಡುವೆ ನಿಯೋ ಫಾರ್ಮಾ ಎನ್ನುವಂಥ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿಯನ್ನು, ಅಂದರೆ ಔಷಧ ತಯಾರಿಕಾ ಘಟಕವನ್ನು ಓಪನ್ ಮಾಡ್ತಾರೆ. ಅದು ಕೂಡ ಬಹಳ ಸಕ್ಸಸ್ಫುಲ್ ಆಗಿ ನಡೆಯೋದಕ್ಕೆ ಆರಂಭ ಆಗುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ್ಯಾವ ಪ್ರತಿಷ್ಠಿತ ಆಸ್ಪತ್ರೆ ಇರುತ್ತೋ, ಭಾರತವೂ ಸೇರಿದಂತೆ, ಅಂದರೆ ಅವರ ಹುಟ್ಟಿದ ದೇಶವೂ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆ ಆಸ್ಪತ್ರೆಗಳನ್ನು ಶೇರ್ ಮಾಡೋದಕ್ಕೆ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಅಥವಾ ಅಲ್ಲಿನ ಹೆಚ್ಚಿನ ಶೇರ್ಗಳನ್ನು ಕೊಂಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಮೂಲಕ ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕೂಡ ಇವರ ಸುಪರ್ದಿಗೆ ಬರೋದಕ್ಕೆ ಆರಂಭ ಆಗುತ್ತೆ. ಹೀಗಿರುವಾಗಲೇ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಇವರ ಕಂಪನಿ ಲಿಸ್ಟ್ ಕೂಡ ಆಗುತ್ತೆ 2012ರಲ್ಲಿ. ಅದು ಕೂಡ ಒಂದೊಳ್ಳೆ ಪ್ರತಿಷ್ಠಿತ ವಿಚಾರವೇ. ಅದರಲ್ಲೂ ಕೂಡ ಒಂದು ಹೆಲ್ತ್ ಕೇರ್ ಸೆಂಟರ್ನ ಸ್ಥಾಪನೆ ಮಾಡಿದಂತಹ BR ಶೆಟ್ಟಿ ಅವರು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಅವರ ಕಂಪನಿಯೆಲ್ಲ ಲಿಸ್ಟ್ ಮಾಡಿಸ್ತಾರೆ ಅಂದರೆ ಅದು ಬಹಳ ದೊಡ್ಡ ವಿಚಾರವೇ. ಆ ಮೂಲಕವೂ ಕೂಡ BR ಶೆಟ್ಟಿ ಅವರು ಹೆಸರನ್ನು ಮಾಡ್ತಾರೆ. ಇದರ ಜೊತೆಗೆ ಸಾಕಷ್ಟು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಇನ್ನು ಬೇರೆ ಬೇರೆ ಏನೇನು ವ್ಯವಹಾರವನ್ನು ಮಾಡೋದಕ್ಕೆ ಸಾಧ್ಯವೋ, ರಿಯಲ್ ಎಸ್ಟೇಟಿಂದ ಹಿಡಿದು ಆತಿಥ್ಯದಿಂದ ಹಿಡಿದು ಇನ್ನು ಏನೇನು ಮಾಡೋದಕ್ಕೆ ಸಾಧ್ಯವೋ ಈ ರೀತಿಯ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ. ಸಾಕಷ್ಟು ಕಂಪನಿಗಳು, ಆ ಕಂಪನಿಯ ಬ್ರಾಂಚಸ್ಗಳು ಎಲ್ಲವೂ ಕೂಡ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಓಪನ್ ಆಗೋದಕ್ಕೆ ಶುರುವಾಗುತ್ತೆ. ಅದರ ನಡುವೆ ಒಂದಷ್ಟು ಸಮಾಜದ ಸೇವೆ, ದಾನ, ಅದರ ಮೂಲಕವೂ ಕೂಡ BR ಶೆಟ್ಟಿ ಅವರು ಹೆಸರನ್ನ ಮಾಡ್ತಾರೆ. ಜೊತೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಲಾಗುತ್ತೆ ಅವರ ಸೇವೆಯನ್ನು ಪರಿಗಣಿಸಿ. ಜೊತೆಗೆ ದುಬೈನಲ್ಲೂ ಕೂಡ ಬೇಕಾದಷ್ಟು ಅವಾರ್ಡ್ ಅಂಥದ್ದೆಲ್ಲವನ್ನೂ ಕೂಡ ಪಡಿತಾರೆ. ಅದರ ಜೊತೆಗೆ ಬೇರೆ ಬೇರೆ ಒಂದಷ್ಟು ಘೋಷಣೆಯನ್ನು ಕೂಡ ಮಾಡಿದ್ರು. 1,000 ಕೋಟಿ ವೆಚ್ಚದಲ್ಲಿ ನಾನು ಮಹಾಭಾರತ ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ ಎನ್ನುವ ರೀತಿಯಲ್ಲೂ ಕೂಡ ಘೋಷಣೆಯನ್ನು ಮಾಡಿದ್ರು. ಒಟ್ಟಾರೆಯಾಗಿ BR ಶೆಟ್ಟಿಯವರ ಹೆಸರು ಉತ್ತುಂಗದಲ್ಲಿ ಇರುತ್ತೆ. ಖಾಲಿ ಕೈಯಲ್ಲಿ ದುಬೈಗೆ ಬಂದಂಥ ಮನುಷ್ಯ ಯಾವ ಎತ್ತರಕ್ಕೆ ಬೆಳೆದು ನಿಲ್ತಾರೆ ಅಂದರೆ ತುಂಬ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಿರ್ತಾರೆ. ಎಲ್ಲಿವರೆಗೆ ಅಂದರೆ ಬುರ್ಜ್ ಖಲೀಫಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಲ್ಲ, ಅಂತಹ ಬುರ್ಜ್ ಖಲೀಫಾದಲ್ಲಿ 2 ಫ್ಲ್ಯಾಟ್ಗಳನ್ನು ಪರ್ಚೇಸ್ ಮಾಡ್ತಾರೆ ಪಾರ್ಟಿ ಮಾಡುವಂಥ ಉದ್ದೇಶದಿಂದ ಅಥವಾ ಆರಾಮಾಗಿ ಅಲ್ಲಿ ಇರುವಂಥ ಉದ್ದೇಶದಿಂದಾಗಿ. ಅಷ್ಟರ ಮಟ್ಟಿಗೆ ಯಶಸ್ಸನ್ನು ಗಳಿಸ್ತಾರೆ. ಅದರಲ್ಲೂ ಕೂಡ 2015 ಸಂದರ್ಭದಲ್ಲಿ ಈ ಫೋರ್ಬ್ಸ್ ಪಟ್ಟಿ ಬರುತ್ತಲ್ಲ, ಅದರಲ್ಲಿ 100 ಶ್ರೀಮಂತರ ಪಟ್ಟಿಯಲ್ಲಿ ಇವರು ಕೂಡ ಸ್ಥಾನವನ್ನು ಪಡಿತಾರೆ. ಅದಾದ ಬಳಿಕ ಆ ಪಟ್ಟಿಯಲ್ಲಿ ಇನ್ನು ಎತ್ತರಕ್ಕೆ ಏರ್ತಾನೆ ಹೋಗ್ತಾರೆ. ಭಾರತದ ಅತಿ ಶ್ರೀಮಂತರ ಸಾಲಿನಲ್ಲಿ BR ಶೆಟ್ಟಿಯವರು ಕೂಡ ಬಂದು ನಿಂತ್ಕೊಳ್ತಾರೆ. ಹೆಚ್ಚು ಕಡಿಮೆ 2018 ಆಸುಪಾಸಿನಲ್ಲಿ ಇವರ ಕಂಪನಿಯ ಮೌಲ್ಯ ಬರೋಬ್ಬರಿ, ಅಂದರೆ ಎಲ್ಲ ಕಂಪನಿಗಳು ಒಟ್ಟಾರೆ ಸೇರಿ 32,000 ಕೋಟಿ ಅಥವಾ ಇವರ ಆಸ್ತಿಯ ಮೌಲ್ಯ 32,000 ಕೋಟಿಗೆ ಬಂದು ತಲುಪಿರುತ್ತೆ. ಯಾವುದಕ್ಕೂ ಕೂಡ ಸಮಸ್ಯೆ ಇರೋದಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. BR ಶೆಟ್ಟಿಯವರ ಹೆಸರು ಉತ್ತುಂಗದಲ್ಲಿ ಇರುತ್ತೆ. BR ಶೆಟ್ಟಿ ಅಂತಿದ್ದ ಹಾಗೆ ಅತ್ಯಂತ ಪ್ರಭಾವಿ ವ್ಯಕ್ತಿ ಎನ್ನುವಂಥ ಹೆಸರು ಕೂಡ ಅವರಿಗೆ ಇರುತ್ತೆ.
ಹೀಗಿರುವಂಥ ಸಂದರ್ಭದಲ್ಲೇ ನಾವು ಅಂದುಕೊಂಡ ಹಾಗೆ ಜೀವನ ಇರೋದಿಲ್ಲಲ್ಲ, ಒಮ್ಮೊಮ್ಮೆ ಏರುಪೇರು ಕೂಡ ಆಗುತ್ತೆ. ಬಿ ಆರ್ ಶೆಟ್ಟಿ ಅವರ ವಿಚಾರದಲ್ಲೂ ಕೂಡ ಹಾಗಾಗತ್ತೆ. 2019 ಡಿಸೆಂಬರ್ ತಿಂಗಳ ಸಂದರ್ಭದಲ್ಲಿ ಒಂದು ಟ್ವೀಟ್ ಬರುತ್ತೆ. ಆ ಟ್ವೀಟ್ ಯಾವ ಕಡೆಯಿಂದ ಬರುತ್ತೆ ಅಂದರೆ, ಒಂದು ಮಡ್ಡಿ ವಾಟರ್ ರಿಸರ್ಚ್ ಎನ್ನುವಂಥ ಸಂಸ್ಥೆಯ ಮೂಲಕ, ಒಂದು ರಿಸರ್ಚ್ ಸಂಸ್ಥೆಯ ಮೂಲಕ. ಅದನ್ನೇನು ಸ್ವಲ್ಪ ವಿವರಿಸಿ ಹೇಳೋದಾದರೆ, ಇತ್ತೀಚೆಗೆ ಗೌತಮ್ ಅದಾನಿಯವರ ಒಂದು ವಿಚಾರವನ್ನು ನೀವೆಲ್ಲರೂ ಕೂಡ ಕೇಳುತ್ತೀರಿ. ಆಗ ಹಿಂಡನ್ಬರ್ಗ್ ರಿಸರ್ಚ್ ವರದಿ ಅನ್ನೋದು ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಅಂದರೆ ಯಾವುದಾದ್ರೂ ಕಂಪನಿ ಅಕ್ರಮ ಮಾರ್ಗದಲ್ಲಿ ಷೇರಿನ ಬೆಲೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ, ಅದನ್ನು ರಿಸರ್ಚ್ ಮಾಡಿ ಆ ವರದಿಯನ್ನು ಬಿಡುಗಡೆ ಮಾಡೋದು ಇಂತಹ ಕಂಪನಿಗಳ ಕೆಲಸ. ಅದೇ ರೀತಿಯಾದಂಥ ಕಂಪನಿ ಈ ಮಡ್ಡಿ ವಾಟರ್ ರಿಸರ್ಚ್ ಸಂಸ್ಥೆ. ಈ ಕಂಪನಿ ಏನು ಟ್ವೀಟನ್ನು ಮಾಡುತ್ತೆ ಅಂದರೆ, ಬೇರೆ ಬೇರೆ ಕಂಪನಿಗಳ ವಿಚಾರದಲ್ಲೂ ಕೂಡ ಹಾಗೆ ಮಾಡಿತ್ತು. ಅದೇ ರೀತಿಯಾಗಿ ಇವ್ರ ಕಂಪನಿ ವಿಚಾರದಲ್ಲಿ ಏನು ಮಾಡುತ್ತೆ ಅಂದರೆ, ಇವರ ವ್ಯವಹಾರದಲ್ಲಿ ಅಕ್ರಮ ನಡೀತಾ ಇದೆ, ಆಸ್ತಿಗೂ ಮೀರಿ ಸಾಲವನ್ನು ಮಾಡಿಕೊಂಡಿದ್ದಾರೆ. ಆದರೆ ಸಾಲದ ಲೆಕ್ಕವನ್ನು ಹೂಡಿಕೆದಾರರಿಗೆ, ಷೇರುದಾರರಿಗೆ ಇವರೆಲ್ಲರಿಗೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಸರಿಯಾದಂಥ ಸಾಲದ ಲೆಕ್ಕವನ್ನು ಇವರು ಕೊಡ್ತಾ ಇಲ್ಲ. ಇವರ ಆಸ್ತಿಯನ್ನು ಮೀರಿ ಈ ಕಂಪನಿ ಈಗಾಗಲೇ ಸಾಲವನ್ನು ಮಾಡಿಕೊಂಡಿದೆ. ಆದರೆ ಅದೆಲ್ಲವನ್ನು ಕೂಡ ಮುಚ್ಚಿಟ್ಟು ಇವರು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇವರ ವ್ಯವಹಾರದಲ್ಲಿ ಬೇಕಾದಷ್ಟು ಅಕ್ರಮಗಳು ಇದೆ ಎನ್ನುವಂಥ ಮಾತನ್ನು ವರದಿ ಹೇಳಿಬಿಡುತ್ತೆ. ಆ ವರದಿ ಆಗಿ ಹೇಳ್ತಿದ್ದ ಹಾಗೆ ಮೊದಲು ಇವರಿಗೆ ಹೊಡ್ತಾ ಬೀಳೋದು, ಇವರ ಷೇರು ದರ ಕಂಪ್ಲೀಟ್ ಆಗಿ ಪಾತಾಳಕ್ಕೆ ಕುಸಿದು ಬಿಡುತ್ತೆ. ಇವರ ಕಂಪನಿಯ ಷೇರು ದರ ಇತ್ತಲ್ಲ, ಕಂಪ್ಲೀಟ್ ಆಗಿ ಕುಸ್ತಾ ಆಗುತ್ತೆ. ಈ ಅದಾನಿಯವರ ವಿಚಾರದಲ್ಲೂ ಸ್ವಲ್ಪ ಟೈಮ್ ಹಾಗೆ ಆಗಿತ್ತಲ್ಲ, ಇವ್ರ ವಿಚಾರದಲ್ಲೂ ಕೂಡ ಹಾಗೆ ಆಗುತ್ತೆ. ಅದು ಆಗ್ತಾ ಇದ್ದ ಹಾಗೆ ಶುರುವಾಗಿಬಿಡುತ್ತೆ ಬ್ಯಾಡ್ ಲಕ್. ಸಾಲ ಕೊಟ್ಟಂಥ ಬ್ಯಾಂಕ್ಗಳು ಮುಗಿಬೀಳೋದಕ್ಕೆ ಆರಂಭ ಆಗಿಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ದುಬೈನ ಒಂದು ಪ್ರಮುಖ ಬ್ಯಾಂಕ್ ಇವರ ಕಂಪನಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸೋದಕ್ಕೆ ಆರಂಭಿಸಿ ಬಿಡುತ್ತೆ. ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ತಾಮುಂದು ನಾಮುಂದು ಅಂತ ಹೇಳಿ ಇವ್ರ ಮೇಲೆ ಮುಗಿಬೀಳೋದಕ್ಕೂ ಕೂಡ ಆರಂಭ ಆಗಿಬಿಡುತ್ತೆ. ಯಾವಾಗ ಇಂಥದ್ದೆಲ್ಲವೂ ಕೂಡ ಶುರುವಾಗ್ಬಿಡುತ್ತೋ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಂಥ ಬಿ ಆರ್ ಶೆಟ್ಟಿ ಅವರು ರಾಜೀನಾಮೆಯನ್ನು ಕೂಡ ಕೊಡುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ ತಮ್ಮ ಸ್ಥಾನಕ್ಕೆ. ಅಲ್ಲಿಂದ ಸೀದಾ ಇವರು ಭಾರತಕ್ಕೂ ಕೂಡ ಬಂದುಬಿಡ್ತಾರೆ. ದುಬೈನಿಂದ ಅದೆಲ್ಲವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗದೆ, ಅಥವಾ ಅದೆಲ್ಲವನ್ನು ಕೂಡ ತಕ್ಷಣಕ್ಕೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಸೀದಾ ಭಾರತಕ್ಕೂ ಕೂಡ ಬಂದು ಬಿಡ್ತಾರೆ. ಅದಾದ ನಂತರ ಇವರ ಸಾಲದ ಲೆಕ್ಕ ಎಲ್ಲಿಗೆ ಹೋಗಿಬಿಡುತ್ತೆ ಅಂದರೆ, 32,000 ಕೋಟಿ ಮೌಲ್ಯ ಆಸ್ತಿ ಅಂತ ಹೇಳ್ತಾ ಇದ್ರಲ್ಲ, ಸಾಲ 1 to double ಎನ್ನುವ ರೀತಿಯಲ್ಲಿ ಶೋ ಆಗೋದಕ್ಕೆ ಆಗಿಬಿಡುತ್ತೆ. ಎಲ್ಲ ಕಂಪನಿಗಳಲ್ಲೂ ಕೂಡ, ಅಂದರೆ ಬ್ಯಾಂಕ್ಗಳಲ್ಲಿ ಎಲ್ಲಿಂದ ಸಾಲವನ್ನು ಪಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ನಮಗೆ ಸಾಲವನ್ನು ತೀರಿಸಿ ಎನ್ನುವ ರೀತಿಯಲ್ಲಿ ಇವರ ಹಿಂದೆ ಬೀಳ್ತಾರೆ. ಸಾಕಷ್ಟು ಆಸ್ತಿಯನ್ನು ಕೂಡ ಸೀಸ್ ಮಾಡಲಾಗುತ್ತೆ. ಇವರ ವಿರುದ್ಧ ದೂರು ಕೂಡ ದಾಖಲಾಗಿ ಬಿಡುತ್ತೆ. ಇವರ ವಿರುದ್ಧ ತನಿಖೆಯೂ ಕೂಡ ಆರಂಭ ಆಗುತ್ತೆ. ಸ್ವತಃ ಬಿ ಆರ್ ಶೆಟ್ಟಿ ಅವರೇ ತಮ್ಮ ಕಂಪನಿ ಒಳಗಡೆ ಒಂದು ಆಂತರಿಕ ತನಿಖೆ ನಡೀಲಿ ಎನ್ನುವ ರೀತಿಯಲ್ಲಿ ಅವರು ಕೂಡ ಅಂಥದ್ದೊಂದನ್ನು ಆರಂಭಿಸಿ ಬಿಡ್ತಾರೆ. ನೋಡ್ತಾ 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 ಇದ್ದ ಹಾಗೆ ಕಂಪನಿ ಕಂಪ್ಲೀಟ್ ಆಗಿ ಸರ್ವ ಪತನ ಆಗಿಬಿಡುತ್ತೆ. 12,478 ಕೋಟಿ ಮೌಲ್ಯದ ಕಂಪನಿಯನ್ನ 74 ರೂಪಾಯಿಗೆ ಇಸ್ರೇಲ್ UAE ಒಕ್ಕೂಟಕ್ಕೆ ಫೋರ್ಸ್ಫುಲಿ ಮಾರಾಟ ಮಾಡುವಂಥ ಪರಿಸ್ಥಿತಿಯು ಕೂಡ ಎದುರಾಗಿ ಬಿಡುತ್ತೆ. ಇದು ಬಿ ಆರ್ ಶೆಟ್ಟಿ ಅವರು ಉತ್ತುಂಗಕ್ಕೇರಿ ಕೊನೆಗೆ ಪತನಗೊಂಡಂತಹ ರೀತಿ. ಅದಾದ ಬಳಿಕ ಭಾರತಕ್ಕೆ ಬಂದು ಅವರು ಪ್ರೆಸ್ ಮೀಟನ್ನು ಕೂಡ ಮಾಡ್ತಾರೆ. ಕನ್ನಡ ಮಾಧ್ಯಮಗಳ ಜೊತೆಗೂ ಕೂಡ ಅವರು ಮಾತಾಡಿದರು. ನನಗೆ ಜೊತೆಗಿದ್ದಂಥವರಿಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ರು, ನಾನು ಅವ್ರನ್ನ ನಂಬಿದ್ದೇ ಎಡವಟ್ಟ ಆಗಿಬಿಡ್ತು, ನನ್ನ ನಂಬಿಕೆಗೆ ದ್ರೋಹ ಬಗೆದ್ರು, ನಾನು ಕಂಬ್ಯಾಕ್ ಮಾಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ರು. ಅದಾದ ಬಳಿಕ ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೆ, ಪ್ರಯಾಣ ಮಾಡೋದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಇಲ್ಲೂ ಕೂಡ ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ದೂರು ದಾಖಲಾಗಿತ್ತು. 2024 ಸಂದರ್ಭದಲ್ಲಿ ಹೈಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಹೀಗಾಗಿ ಭಾರತದಿಂದ ಸೀದಾ ಅವರು ಮತ್ತೊಮ್ಮೆ ದುಬೈಗೆ ಪ್ರಯಾಣವನ್ನು ಬೆಳೆಸಿದ್ರು. ಸದ್ಯ ದುಬೈನಲ್ಲೇ ಇದ್ದಾರೆ. ಹೀಗಿರುವಾಗಲೇ ದುಬೈನ ಕೋರ್ಟ್ 408 ಕೋಟಿ ರೂಪಾಯಿಯಷ್ಟು ಹಣವನ್ನು ನೀವು SBI ಬ್ಯಾಂಕ್ಗೆ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಬಿ ಆರ್ ಶೆಟ್ಟಿ ಅವರ ವಾದ ಏನಾಗಿತ್ತಪ್ಪ ಅಂದರೆ, ನನ್ನ ಹೆಸರಲ್ಲಿ ಯಾರೋ ನಕಲಿ ಸಹಿಯನ್ನು ಮಾಡಿದ್ದಾರೆ, ಅದು ನನ್ನ ಸಹಿ ಅಲ್ಲವೇ ಅಲ್ಲ, ಆ ರೀತಿಯಾಗಿ ಅವರೊಂದಷ್ಟು ವಾದವನ್ನು ಮಾಡಿದರು. ಆದರೆ ಬ್ಯಾಂಕ್ನ ಕಡೆಯಿಂದ ಒಂದಷ್ಟು ಎವಿಡೆನ್ಸ್ಗಳನ್ನು ಮುಂದೆ ಇಡಲಾಗಿತ್ತು ಕೋರ್ಟ್ ಮುಂದೆ. ವಿಡಿಯೋ ರೆಕಾರ್ಡಿಂದ ಹಿಡಿದು ಬೇರೆ ಬೇರೆ ಎವಿಡೆನ್ಸನ್ನು ಕೂಡ ಮುಂದಿಡಲಾಗಿತ್ತು. ನೋಡಿ, ಈ ರೀತಿಯಾಗಿ ಅವರು ಸಹಿ ಮಾಡಿದ್ದಾರೆ, ಹಾಗೆ ಹೀಗೆ ಅಂತೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದುಬೈನ ಕೋರ್ಟ್ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಬಿ ಆರ್ ಶೆಟ್ಟಿ ಅವರ ಹೆಸರು ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಒಟ್ಟಾರೆಯಾಗಿ ಏನಾಗಿದೆ ಅಂತ ಈಗಲೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಬಿ ಆರ್ ಶೆಟ್ಟಿ ಅವರ ವಾದ ಅಂದರೆ, ನಾನು ಒಂದಷ್ಟು ಜನರನ್ನು ನಂಬದೆ, ಅವ್ರಿಗೆ ಒಳ್ಳೊಳ್ಳೆ ಅಧಿಕಾರವನ್ನು ಕೊಟ್ಟೆ, ಒಳ್ಳೆ ಪೊಸಿಷನ್ಗೆ ತೊಗೊಂಡು ಹೋಗಿ ನಿಲ್ಲಿಸ್ದೆ, ಅವರು ನನ್ನ ಹೆಸರಲ್ಲಿ ಮಾಡಬಾರ್ದೆಲ್ಲವನ್ನೂ ಕೂಡ ಮಾಡಿದರು, ನನ್ನ ಹೆಸರಲ್ಲಿ ಬೇಕಾದಷ್ಟು ಕಡೆಗಳಲ್ಲಿ ಸಾಲ ಮಾಡಿಬಿಟ್ರು, ನನ್ನ ಹೆಸರಲ್ಲಿ ನಕಲಿ ಸಹಿಯನ್ನು ಹಾಕಿ ಒಂದಷ್ಟು ವ್ಯವಹಾರಗಳನ್ನು ನಡೆಸಿಬಿಟ್ರು, ನಾನು ಅವ್ರನ್ನ ನಂಬಿದ್ದೇ ಎಡವಟ್ಟಾಗಿಬಿಡ್ತು, ಬೆನ್ನಿಗೆ ಚೂರಿ ಹಾಕಿಬಿಟ್ರು, ಅಷ್ಟು ವರ್ಷಗಳ ಕಾಲ ಹಗಲು ರಾತ್ರಿ ಅನ್ನೋದೇ ಮೋಹನ ಹಾಕಿದ್ದೆ, ಆ ಶ್ರಮ ಎಲ್ಲವೂ ಕೂಡ ವ್ಯರ್ಥ ಆಗುವ ರೀತಿಯಲ್ಲಿ ಮಾಡಿಬಿಟ್ರು ಅನ್ನೋದು ಅವರ ವಾದ. ಇನ್ನೊಂದು ರೀತಿಯಲ್ಲಿ ಅವ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಆರೋಪವನ್ನು ಮಾಡಲಾಗ್ತಿದೆ. ಇದು ಬಿ ಆರ್ ಶೆಟ್ಟಿ ಅವರ ಕತೆ. ಬಂಧುಗಳೇ, ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.